ಕೇಂದ್ರದಲ್ಲೂ ಬಿಜೆಪಿ ಪ್ಲಾನ್ ಬಿ ಮೊರೆ. ಅಮಿತ್ ಶಾ ಕೊಟ್ಟ ಆ ಸುಳಿವೇನೋ? ಏನಿದು ಕಹಾನಿ ಮೇ ಮೇಜರ್ ಟ್ವಿಸ್ಟ್. ಜೂನ್ 4 ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳೋ ದಿನ. ಆದ್ರೆ ಆ ದಿನ ದೇಶದ ರಾಜಕೀಯದಲ್ಲಿ ದೊಡ್ಡ ಹೈಡ್ರಾಮಾನೆ ನಡೆದು ಹೋಗೋ ಸಾಧ್ಯತೆ ಇದೆ. ಅಧಿಕಾರ ಕೈವಶ ಮಾಡಿಕೊಳ್ಳೋದಕ್ಕಾಗಿ ಇಂಡಿಯಾ ಮತ್ತು ಎನ್ಡಿಎ ನಡುವೆ ಕುದುರೆ ವ್ಯಾಪಾರ ನಡೆಯೋ ಸಾಧ್ಯತೆಯೂ ಹೆಚ್ಚಾಗಿದೆ. ಹಾಗಾದ್ರೆ ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಟ್ಟ ಆ ಸುಳಿವೇನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಧಿಕಾರಕ್ಕಾಗಿ ಬಿಜೆಪಿ ಅಡ್ಡದಾರಿ ಹಿಡಿಯುತ್ತೆ ಅನ್ನೋದು ದೇಶದ ಹಲವು ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಪ್ರೂವ್ ಆಗಿದೆ. ಕರ್ನಾಟಕದಲ್ಲೂ ಇದುವರೆಗೂ ಬಿಜೆಪಿಗೆ ಯಾವತ್ತೂ ಸ್ಪಷ್ಟ ಜನಾದೇಶ ಸಿಕ್ಕಿಲ್ಲ. ಆಪರೇಷನ್ ಕಮಲದ ಮೂಲಕವೇ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಆದ್ರೆ ಈ ಸಲ ಕೇಂದ್ರದಲ್ಲೂ ಅತಂತ್ರ ಲೋಕಸಭೆ ಸೃಷ್ಟಿಯಾಗುವ ಸಾಧ್ಯತೆ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಅಂದ್ರೆ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎನೇ 400 ಸೀಟು ಗೆಲ್ಲುತ್ತೆ ಅಂತೇಳಿ ಬಿಜೆಪಿ ನಾಯಕರು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಆದ್ರೆ ಅದು ಅಂದುಕೊಂಡಷ್ಟು ಸುಲಭ ಇಲ್ಲ. ಬಿಜೆಪಿ ಮತ್ತು ಎನ್ಡಿಎ ಎರಡು ಗುಡ್ಡೆ ಹಾಕಿದ್ರು ಈ ಸಲ ಮ್ಯಾಜಿಕ್ ನಂಬರ್ 272ನ ರೀಚ್ ಆಗಲ್ಲ ಅನ್ನೋ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಕೇಂದ್ರದಲ್ಲಿ ಅತಂತ್ರ ಲೋಕಸಭೆ ಸೃಷ್ಟಿಯಾದ್ರೆ ಬಿಜೆಪಿ ಪ್ಲಾನ್ ಬಿ ಮೊರೆ ಹೋಗೋದು ಗ್ಯಾರಂಟಿನಾ? ಈ ಪ್ರಶ್ನೆ ಎದ್ದಿರೋ ಟೈಮಲ್ಲೇ ಅಮಿತ್ ಶಾ ಕೊಟ್ಟ ಆ ಸುಳಿವು ದೇಶದ ರಾಜಕೀಯ ವಲಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಜೆಡಿಎಸ್ ನಂತ ಸಣ್ಣ ಪುಟ್ಟ ಪಾರ್ಟಿಗಳಿಗೂ ರೆಕ್ಕೆ ಪುಕ್ಕ ಹುಟ್ಟುಕೊಂಡಿದೆ. ಹೌದು ವೀಕ್ಷಕರೇ, ಲೋಕಸಭೆ ಚುನಾವಣೆಯ ನಡುವೆಯೇ ಸುದ್ದಿ ಸಂಸ್ಥೆ ಎಎನ್ಐಗೆ ಸಂದರ್ಶನ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆಯದೇ ಇದ್ರೆ ಮುಂದಿನ ಪ್ಲಾನ್ ಏನು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ಸಂದರ್ಶನದಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಹುಮತ ತಲುಪದಿದ್ದಲ್ಲಿ ಬಿಜೆಪಿಗೆ ಪ್ಲಾನ್ ಬಿ ಇದೆಯೇ ಅಂತ ಸಂದರ್ಶಕರು ಪ್ರಶ್ನೆ ಕೇಳಿದ್ರು. ಇದಕ್ಕೆ ಜಾಣತನದ ಉತ್ತರ ನೀಡಿರೋ ಅಮಿತ್ ಶಾ, ಪ್ಲಾನ್ ಎ ಯಶಸ್ವಿಯಾಗೋದು 60% ಗಿಂತ ಕಡಿಮೆ ಇರುವಾಗ ಮಾತ್ರ ಪ್ಲಾನ್ ಬಿ ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ಪ್ಲಾನ್ ಎ ಸಕ್ಸಸ್ ಆಗ್ತದೆ. ಪ್ರಧಾನಿ ಮೋದಿ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳಿದ್ದಾರೆ. ಆದ್ರೆ ದೇಶದಲ್ಲಿ ಮೋದಿ ಮತ್ತು ಬಿಜೆಪಿ ವಿರೋಧಿ ಅಲೆ ಕೂಡ ಜೋರಾಗಿದ್ದು ಈ ಸಲ ಬಿಜೆಪಿ ಮ್ಯಾಜಿಕ್ ನಂಬರ್ ರೀಚ್ ಆಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತೇವೆ. ನಿರಂತರ ಬೆಲೆ ಏರಿಕೆ, ಮೋದಿ ಮತ್ತು ಬಿಜೆಪಿಯ ಸುಳ್ಳು ಭರವಸೆಗಳು, ರೈತ ವಿರೋಧಿ ಕಾನೂನುಗಳು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮುಳುವಾಗುವ ಸಾಧ್ಯತೆ ಇದೆ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಕೈ ಹಿಡಿದ್ರೆ ಇಂಡಿಯಾ ಒಕ್ಕೂಟದ ಪಕ್ಷಗಳು ಭರ್ಜರಿ ಜಯಬೇರಿ ಬಾರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗುವ ಲಕ್ಷಣಗಳು ದಟ್ಟವಾಗಿವೆ. ಹೀಗಾಗಿ ದೇಶದಲ್ಲಿ ಇಂಡಿಯಾ ಒಕ್ಕೂಟ 273ರ ಮ್ಯಾಜಿಕ್ ನಂಬರ್ ರೀಚ್ ಆದ್ರೆ ಅಂದ್ರೆ ಸಿಂಪಲ್ ಮೆಜಾರಿಟಿ ಪಡ್ಕೊಂಡ್ರೆ ಕೇಂದ್ರದಲ್ಲೂ ಕುದುರೆ ವ್ಯಾಪಾರ ನಡೆಯುವ ಎಲ್ಲ ಸಾಧ್ಯತೆಗಳಿವೆ. ಇಂಥ ಒಂದು ಪ್ಲಾನ್ ಬಿ ಬಿಜೆಪಿ ನಾಯಕರ ಮನಸ್ಸಲ್ಲಿದ್ರು ಅವ್ರ್ಯಾರು ಅದನ್ನ ಹೊರಹಾಕ್ತಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.